ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸು ವ್ಲಾಗ್ಸ್. ಇವತ್ತು ನಾವು ಸಮ್ಮರಲ್ಲಿ ಯಥೇಚ್ಛವಾಗಿ ಸಿಗ್ತಕ್ಕಂಥ ಕರ್ಬೂಜ ಹಣ್ಣನ್ನು ಬಳಸ್ಕೊಂಡು ಒಂದು ಮಿಲ್ಕ್ ಶೇಕನ್ನು ರೆಡಿ ಮಾಡ್ಕೊಳ್ಳೋಣ. ಈ ರೀತಿ ಮಾಡಿಕೊಟ್ರೆ ಹೆಲ್ತ್ಗೂ ಸಹ ತುಂಬ ಒಳ್ಳೆಯದು. ಡಿಫ್ರೆಂಟ್ ಆಗಿರ್ತಕ್ಕಂಥ ಒಂದು ಮಿಲ್ಕ್ ಶೇಕು. ಇದನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು 4 ಸ್ಪೂನಷ್ಟು ಸಬ್ಬಕ್ಕಿನ ಮೆತ್ತಗೆ ಬೇಯಿಸ್ಕೊಂಡು ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಅಷ್ಟರೊಳಗಡೆ ನಾವು ಕರ್ಬೂಜ ಹಣ್ಣನ್ನು ಕಟ್ ಮಾಡ್ಕೊಳ್ಳೋಣ. ಇದರಲ್ಲಿರ್ತಕ್ಕಂಥ ಬೀಜನೆಲ್ಲ ಬೇರ್ಪಡಿಸ್ಕೊಂಡು ಇದರಲ್ಲಿರ್ತಕ್ಕಂಥ ತಿರುಳನ್ನೆಲ್ಲ ತಗೊಂಡು ನಾವು ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ರುಬ್ಕೊಬರಬೇಕು. ಇದರಲ್ಲಿರ್ತಕ್ಕಂಥ ಬೀಜನ ಬಿಸಾಡೋ ಬದಲು ಇದನ್ನು ಒಂದು ಪ್ಲೇಟಲ್ಲಿ ಹಾಕಿ ಬಿಸಿಲಲ್ಲಿ 1 ರಿಂದ 2 ದಿನಗಳ ಕಾಲ ಒಣಗಿಸ್ಕೊಂಡು ಇದನ್ನು ನಾವು ಸ್ನ್ಯಾಕ್ ರೂಪದಲ್ಲಿ ಸಹ ತಿನ್ನಬಹುದು. ತುಂಬ ರುಚಿಯಾಗಿರುತ್ತೆ. ಚೆನ್ನಾಗಿ ಒಣಗಿದ ಮೇಲೆ ನಾವು ಕುಂಬಳ ಬೀಜನ ಯಾವ ರೀತಿ ತಿಂತೀವೋ ಹೊಟ್ಟು ಬಿಡಿಸಿ ಅದೇ ರೀತಿ ಇದನ್ನು ಸಹ ತಿನ್ನಬಹುದು. ಇವಾಗ ಇದರಲ್ಲಿರ್ತಕ್ಕಂಥ ಬೀಜನೆಲ್ಲ ಸಪ್ರೇಟ್ ಮಾಡ್ಕೊಳ್ಳೋಣ. ಈ ಬೀಜ ಒಣಗಿದ ಮೇಲೆ ಇದಕ್ಕೆ ಸ್ವಲ್ಪ ತುಪ್ಪನ ಸೇರಿಸ್ಕೊಂಡು ರೋಸ್ಟ್ ಮಾಡ್ಕೊಂಡು ತಿಂದ್ರೂ ತುಂಬ ರುಚಿಯಾಗಿರುತ್ತೆ. ಉಪ್ಪು ಸ್ವಲ್ಪ ಖಾರ ಸೇರಿಸ್ಕೋಬಹುದು. ಇವಾಗ ಆ ಬೀಜನ ನಾವು ಒಣಗೋಕ್ಕೆ ಇಟ್ಕೊಬಿಡೋಣ. ಇವಾಗ ಕರ್ಬೂಜ ಹಣ್ಣನ್ನೆಲ್ಲ ಒಂದು ಪ್ಲೇಟ್ಗೆ ತಗೊಳ್ಳೋಣ. ಅದರಲ್ಲಿರ್ತಕ್ಕಂಥ ತಿರುಳನ್ನೆಲ್ಲ ಈ ರೀತಿ ಸಪ್ರೇಟ್ ಮಾಡಿಕೊಂಡು ನಾವು ಮಿಕ್ಸಿ ಜಾರಲ್ಲಿ ಸೇರಿಸಿ ಇದನ್ನು ರುಬ್ಕೊಳ್ಳೋಣ. ತುಂಬ ರುಚಿಯಾಗಿರ್ತಕ್ಕಂಥ ಸಮ್ಮರ್ ಡ್ರಿಂಕ್ ಅಂತ ಹೇಳಬಹುದು. ಒಂದು 10 ನಿಮಿಷಗಳಿಗಿಂತ ಮುಂಚೆ ಬಿಸಿ ಹಾಲಲ್ಲಿ ಒಂದು 4 ಬಾದಾಮಿ 6 ರಿಂದ 7 ಗೋಡಂಬಿನ ನೆನೆಸಿಟ್ಕೊಂಡಿದ್ದೀನಿ. ಬಿಸಿ ಹಾಲಲ್ಲಿ ಸೇರಿಸಿ ಇವನ್ನು ನೆನೆಸ್ಕೊಳ್ಳೋದ್ರಿಂದ ಬೇಗ ಮೆತ್ತಗಾಗುತ್ತೆ. ನಂತರ ಇವನ್ನು ಒಂದು ಸಣ್ಣ ಮಿಕ್ಸಿ ಜಾರ್ಗೆ ಸೇರಿಸ್ಕೊಂಡು ಇದನ್ನು ಮೊದಲಿಗೆ ರುಬ್ಕೊಬರೋಣ. ಬೇಸಿಗೆಯಲ್ಲಿ ಹೆಚ್ಚಾಗಿ ದೇಹ ಡಿಹೈಡ್ರೇಷನ್ ಆಗ್ತಾ ಇರತ್ತೆ. ಅಂಥ ಸಮಯದಲ್ಲಿ ನಾವು ನೀರಿನ ಅಂಶವನ್ನು ಹೆಚ್ಚಾಗಿ ತಗೋಬಹುದು. ಜ್ಯೂಸ್ ರೂಪದಲ್ಲಿ ಸಹ ಹೆಚ್ಚಾಗಿ ನೀರಿರೋದ್ರಿಂದ ಅದನ್ನು ಸಹ ಬಳಸ್ಕೋಬಹುದು. ಹಾಗೆ ಬೇಸಿಗೆಯಲ್ಲಿ ಸುಸ್ತು ಆಯಾಸ ಹೆಚ್ಚಾಗಿರುತ್ತೆ. ಆವಾಗ ನಾವು ಬಾದಾಮಿ ಗೋಡಂಬಿ ಈ ಥರ ಡ್ರೈ ಫ್ರೂಟ್ಸನ್ನೆಲ್ಲ ನೆನೆಸಿ ತಿನ್ನೋದ್ರಿಂದ ದೇಹಕ್ಕೆ ಬೇಕಾಗಿರ್ತಕ್ಕಂಥ ಶಕ್ತಿ ಸಹ ಬರುತ್ತೆ. ಇವಾಗ ನಾವು ಕರ್ಬೂಜ ಹಣ್ಣನ್ನೆಲ್ಲ ನೀಟಾಗಿ ರುಬ್ಕೊಬಂದು ಒಂದು ಬಟ್ಲಿಗೆ ಸೇರಿಸ್ಕೊಳ್ಳೋಣ. ಕಾಯಿಸಿ ಆರಿಸಿರ್ತಕ್ಕಂಥ ಹಾಲನ್ನು ಒಂದು ಅರ್ಧ ಲೋಟದಷ್ಟು ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನ್ಯಾಚುರಲ್ ಆಗಿ ನಾವು ಮನೆಯಲ್ಲಿರ್ತಕ್ಕಂಥ ಪದಾರ್ಥಗಳನ್ನೇ ಬಳಸ್ಕೊಂಡು ಈ ಡ್ರಿಂಕನ್ನು ರೆಡಿ ಮಾಡ್ಕೋಬಹುದು. ನಮಗಿಷ್ಟ ಆಗಿರ್ತಕ್ಕಂಥ ಡ್ರೈ ಫ್ರೂಟ್ಸನ್ನು ಸ್ವಲ್ಪ ಕಟ್ ಮಾಡಿ ಸೇರಿಸ್ಕೋಬಹುದು. ಇದಕ್ಕೆ ನಾನಿಲ್ಲಿ ಬಾದಾಮಿ ಗೋಡಂಬಿ ಹಾಗೆ ಒಣ ಖರ್ಜೂರ ದ್ರಾಕ್ಷಿಯನ್ನು ಸಹ ಸೇರಿಸ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡಿರ್ತಕ್ಕಂಥ ಸಬ್ಬಕ್ಕಿನ ಸಹ ಈ ಜ್ಯೂಸಲ್ಲಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬಿಸಿಲಲ್ಲಿ ದೇಹಕ್ಕೆ ಸಬ್ಬಕ್ಕಿ ತಂಪನ್ನು ತಂದುಕೊಡುತ್ತೆ. ರುಚಿಗೆ ತಕ್ಕಷ್ಟು ಬೆಲ್ಲನ ಸೇರಿಸ್ಕೋಬಹುದು. ಬೆಲ್ಲ ಇಷ್ಟ ಇಲ್ಲ ಅಂದರೆ ಹಾಗೇನೂ ಸಹ ಈ ಜ್ಯೂಸನ್ನು ಕುಡಿಬಹುದು. ತುಂಬ ಚೆನ್ನಾಗಿರ್ತಕ್ಕಂಥ ರೆಸಿಪಿ. ಪ್ರತಿಯೊಬ್ಬರು ಸಹ ಇದನ್ನು ಕುಡಿಬಹುದು. ಇದ್ರ ಜೊತೆ ನಾನು ನೆನೆಸಿಟ್ಕೊಂಡಿರ್ತಕ್ಕಂಥ ಸಬ್ಜೆ ಸೀಡ್ಸನ್ನು ಸಹ ಒಂದು 2 ಸ್ಪೂನಷ್ಟು ಸೇರಿಸ್ಕೊತಾ ಇದ್ದೀನಿ. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಕರ್ಬೂಜ ಮಿಲ್ಕ್ ಶೇಕ್. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಇದನ್ನು ಲೋಟದಲ್ಲಿ ಬೇಕಾದರೂ ಸರ್ವ್ ಮಾಡ್ಕೋಬಹುದು. ಇಲ್ಲ ಅಂದರೆ ಈ ಕರ್ಬೂಜನ ಈ ರೀತಿ ಕಟ್ ಮಾಡ್ಕೊಂಡಿರ್ತೀವಲ್ವ ಅದರಲ್ಲಿ ಸೇರಿಸ್ಕೊಂಡು ಸ್ವಲ್ಪ ಹೊತ್ತು ನಾವು ಫ್ರಿಡ್ಜಲ್ಲಿ ಇಟ್ಕೊಂಡು ಚಿಲ್ಲಾಗಿ ಇದನ್ನು ಕುಡಿಬಹುದು. ಮೇಲೆಯಿಂದ ಸ್ವಲ್ಪ ಕರ್ಬೂಜ ಹಣ್ಣುಗಳನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಸೇರಿಸ್ಕೊಂಡ್ರೆ ಇನ್ನಷ್ಟು ರುಚಿಯಾಗಿರುತ್ತೆ. ಇದನ್ನು ಕುಡಿತಾ ಇದ್ದರೆ ಇನ್ನೂ ಬೇಕಪ್ಪ ಅಂತ ಅನಿಸ್ತಾ ಇರುತ್ತೆ. ಈ ಬೇಸಿಗೆಯಲ್ಲಿ ನೀವು ಸಹ ಒಮ್ಮೆ ಈ ರೀತಿಯ ರೆಸಿಪಿನ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ಕರ್ಬೂಜ ಹಣ್ಣಿನ ಮಿಲ್ಕ್ ಶೇಕ್ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.